ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಒಳಗೆ ನಾನು ನಿಪ್ಪಾಣಿಗೆ ಬಂದೇನಿ. ನಮ್ಮದು ಗಣಪತಿ ಬಿಡಾಕ ಮತ್ತು ನಮ್ಮ ಅಣ್ಣನ ಬರ್ಡೇ ಐತಿ ಅಂತ. ಸೊ ನೋಡಿರಿ ಅಲ್ಲೆಲ್ಲ ನಾವು ಹೆಂಗೆ ವಿಸರ್ಜನೆ ಮಾಡ್ತೀವಿ ಅಂತ ನೋಡಿ ಮಜಾ ಮಾಡಿರಿ. ಒಂದೊಂದು ಟೈಮ್ನಾಗ ಆಫೀಸ್ನಾಗ ಕೆಟ್ಟ ಬೇಜಾರಾಗಿಬಿಡ್ತೈತಿ. ಬಟ್ ಸ್ವಲ್ಪ ರಿಫ್ರೆಶ್ ಆಗ್ಬೇಕು ಅನ್ನಿಸ್ತೈತಿ. ಅಲ್ಲೇ ಹೊರಗಡೆ ಒಂದು ಸ್ವಲ್ಪ ಅಡ್ಡಾಡಿ ಬಂದ್ರೂ ರಿಫ್ರೆಶ್ ಆಗೋದಿಲ್ಲ. ಅದಕ್ಕೆ ನಾ ಏನು ಐಡಿಯಾ ಮಾಡೀನಿ ನೋಡ್ರಿ ಇಲ್ಲೇ. ಮೈ ಗಾಡ್ ಯಾವಾಗ ಬೋರ್ ಆಗ್ತೈತಿ ಅದು ಒಂದು ಪಿಕ್ ಮಾಡೋದೈತಿ ತಿನ್ನೋದೈತಿ. ಸ್ವಲ್ಪ ತಿಂದಮೇಲೆ ಮತ್ತೆ ಹೆಂಗೆ ನಿದ್ದೆ ಬರೋದು ಕಮ್ಮಿ ಆಗ್ತೈತಿ, ಮತ್ತೆ ಕೆಲಸ ಮಾಡೋದೈತಿ. ಹೆಂಗಿದೆ ನಂದು ಐಡಿಯಾ. ಇಕ್ಲೇರ್ಸ್ ಮೊದಲ ಬ್ಲೂ ಕಲರ್ ಬರ್ತಿದ್ವು, ಈಗೆಲ್ಲ ಬೇರೆ ಬಂದವು. ವಾವ್, ಕಾಫಿ ಕುಡಿಬೇಕು ಅನ್ಸೈತಿ, ಅದಕ್ಕೆ ಇದು ಕಾಫಿ ಬೈಟ್ ತಿಂದ್ಬಿಡೋದು ಮುಗಿಯತ್ತು. ಸ್ವಲ್ಪ ಫ್ರೆಶ್ ಅನ್ನಿಸ್ಬೇಕಂತಂದ್ರೆ ಸೆಂಟು ಫ್ರೆಶ್ ತಿನ್ಬೇಕು. ಆಮೇಲೆ ಸ್ವಲ್ಪ ಹ್ಯಾಪಿ ಫೀಲ್ ಮಾಡ್ಕೋಬೇಕಂದ್ರೆ ಹ್ಯಾಪಿ ಡೆಂಟ್ ತಿನ್ಬೇಕು. ಎಲ್ಲ ಆಪ್ಷನ್ ಅದಾವೆ. ಆಫೀಸ್ನಾಗ ಏನೇನು ಹತ್ತೈತಿ, ಫ್ರೆಶ್ನೆಸ್ ಬೇಕು, ಕಾಫಿ ಕುಡಿಬೇಕು ಅನ್ನಿಸ್ತೈತಿ, ಸ್ವಲ್ಪ ಮೂಡ್ ಚೇಂಜ್ ಮಾಡ್ಬೇಕಂದ್ರೆ ಹ್ಯಾಪಿ ಡೆಂಟ್. ಸೊ ಎಲ್ಲಕ್ಕೂ ನನ್ನ ಕಡೆ ಸೊಲ್ಯೂಷನ್ ಇದೆ. ಸೊ ನಾನಂತರೂ ಈ ಥರ ಮಾಡ್ತೀನಿ. ನೀವು ಹೆಂಗೆ ಮಾಡ್ತೀರಾ ನೀವು ಹೇಳಿ ನನಗೆ. ಸೊ ನನಗೀಗ ಆಲ್ರೆಡಿ ಕಾಫಿ ಕುಡಿಬೇಕು, ಕಾಫಿ ಟೈಮ್ ಆಗಿದೆ, ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ. ಸೊ ನಾನು ಇದು ಮೆಲೋಡಿ ತಿಂದುಬಿಟ್ಟು ಕಾಫಿ ಫೀಲ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇಲ್ಲಿವರೆಗೂ ನನ್ನ ವ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗುವ, ಅಲ್ಲಿವರೆಗೆ ನೀವು ಕಾಫಿ ಕುಡಿಯಿರಿ. ಬಾಯ್. ಬರ್ರಿ ನೀವು ಕಾಫಿ ಕುಡಿಯುವ. ಒಂದು ಐಡಿಯಾ ಹೆಂಗಿತ್ತು. My bag full of chocolate. Oh yeah. So, ಚಲೋ ಬಾಯ್. ಮತ್ತೆ ಸಿಗುವ. ಕಟಿಂಗ್ ಮಾಡಿಸ್ಕೊಂಡೆ Amazing. ಒಂದು ಫಂಕ್ಷನ್ ಐತಿ, ಅದಕ್ಕೆ ಫಂಕ್ಷನು ಆತ ಮತ್ತು ಭಾಳ ದಿವಸ ಆಯ್ತು. ಕಟಿಂಗು ಮಾಡಿಸ್ಕೊಂಡೆಲ್ಲಾಗಿದ್ನಿ, ಅದಕ್ಕೆಲ್ಲ ತಂದು ಮಾಡಿಸ್ಕೊಂಡೆ. My new fresh haircut. ಗುಡ್ ಈವ್ನಿಂಗ್. ಇವತ್ತು ಮಂಡೇ ಐತಿ. ಎವ್ರಿ ಡೇ ನಿಮ್ಗೆ ಹೇಳೇನಲ್ಲ ನಾನು ಗುಡಿಗೆ ಹೊಂಟೀನಿ ಅಂತ. ಸೊ ಫಸ್ಟ್ ಹೋಗೋದ ನಾನು ಸಿದ್ಧಾರೂಢ ಮಠ, ಫಸ್ಟ್ ಅದ ಬರ್ತೈತಿ. ಸೊ ಎವ್ರಿ ಮಂಡೇ ಅಲ್ಲೇ ಇದಿರ್ತೈತಿ, ಭಜನೆ ಅದು ಮಾಡ್ತಾರೆ. ಸೊ ಮಂಡೇ ಒಂದು ದಿವಸ ನಾನು ಸಿದ್ಧಾರೂಢ ಗುಡಿಯಾಗ ಇದ್ದಿರ್ತೇನೆ. ಅಂದರೆ ಸಂಜೆಗೆ 2 hours ಅಲ್ಲೇ 6 to 7:30 8 ಮಟ್ಟ ಅಲ್ಲೇ ಇರ್ತೇನೆ. ಅದರಲ್ಲಿ ಭಜನೆ ಮಾಡ್ತಾರೆ ಮತ್ತು ಪಾಲ್ಕಿ ಇರ್ತೈತಿ. ಆಮೇಲೆ ಎವ್ರಿ ಡೇ ಹೆಂಗೆ ಮಾಡ್ತಿದ್ನಿ, ಸಿದ್ಧಾರೂಢ ಗುಡಿಗೆ ಹೋಗಿ, ಶಿವನ ಗುಡಿಗೆ ಹೋಗಿ, ಆಮೇಲೆ ಸಾಯಿ ಟೆಂಪಲ್ಗೆ ಹೋಗ್ತಿದ್ನಿ. ಬಟ್ ಇವತ್ತು ಎವ್ರಿ ಮಂಡೇ ಭಜನೆ ಇರ್ತೈತಲ್ಲ, ಸೊ ನಾನು ಒಂದು ಸ್ವಲ್ಪ 2-3 ಹಾಡು ಅಂದಿರ್ತೇನೆ ಅಲ್ಲೇ. ನಂಗೆ ಭಜನೆ ಅಂದ್ರೆ ನನಗೂ ಭಾಳ ಸೇರ್ತೈತಿ. ಅದ್ರೊಳಗೆ ಅವರೆಲ್ಲ ತಬ್ಲಾದವರೆಲ್ಲ ಇರ್ತಾರಲ್ಲೇ, ಎಲ್ಲ ಸೀನಿಯರ, ಎಲ್ಲರೂ ದೊಡ್ಡವ್ರದಾನ, ಒಬ್ಬಕ್ಕೆ ಸಣ್ಣಕ್ಕಿದ್ದಾನಲ್ಲಿ. ನಂಗೆ ಸೇರ್ತೈತಿ, ಅದಕ್ಕೆ ಹೋಗ್ತಿರ್ತೇನೆ, ಭಜನೆ ಅಂತಿರ್ತೇನೆ.
ಸೊ ಇವತ್ತು ವಿಡಿಯೋ ಮಾಡ್ಕೋತೇನೆ ತೋರ್ಸಕ್ಕೆ ನಿಮಗೂ ಸಾಧ್ಯ ಆಗ್ತಂದ್ರೆ ನಾ ಅಂದಿದ್ದು ವಿಡಿಯೋ ಮಾಡೋಕ್ಕೂ ಟ್ರೈ ಮಾಡ್ತೇನೆ ನೋಡೋಣ. ಯಾಕಂದ್ರೆ ಅವೆಲ್ಲ ದೊಡ್ಡವ್ರು ಇರ್ತಾರೆ, ನಾವು ಒಬ್ಬಕ್ಕೆ ವಿಡಿಯೋ ಮಾಡೋದು ನನಗೆ ಒಂದು ಟೈಪ್ ಮಜಾ ಅನಿಸುತ್ತೆ, ಬಟ್ ಟ್ರೈ ಮಾಡ್ತೇನೆ. ಎಸ್, ಸೊ ಈ ಟೈಪ್ ಇರ್ತೈತಿ. ಸಂಜೆಗೆ ಈಗ ಒಂದು ತಿಂಗಳಾತು ಇದು ರೂಟೀನ್ ನಡೆದೈತಿ. ಒಂದೇನೋ ಪಾಸಿಟಿವಿಟಿ ಅನ್ಸಾತೈತಿ, ಚಲೋ ಅನ್ಸಾತೈತಿ ನಂಗೆ. ಅಂದ್ರೆ ಇದೇನು ರೂಟೀನ್ ಐತಲ್ಲ ಈವ್ನಿಂಗ 1-1.5 ಕಿಲೋಮೀಟ್ರ್ ಆಗ್ತೈತಿ. ಅಂದ್ರೆ ಹೋಗೋದು ಬರೋದು ಒಂದು 2 ಕಿಲೋಮೀಟರ್ಸ್ ಅಷ್ಟೇ, ಭಾಳ ಏನಾಗಿಲ್ಲ. ಬಟ್ ಹೆಂಗಿರ್ತಿ ಹೋಗೋದು ಬರೋದುಕ್ಕಿಂತನೂ ಈವ್ನಿಂಗ್ ಸ್ವಲ್ಪ ರಿಫ್ರೆಶಿಂಗ್ ಇರ್ತೈತಿ. ಸ್ವಲ್ಪ ಮನೆಯಿಂದ ಹೊರಗೆ ಬಂದ ಮೇಲೆ ಸ್ವಲ್ಪ ಇಲ್ಲೇ ಸರೌಂಡಿಂಗ್ ಆಯ್ತು, ಆಮೇಲೆ ಹಿಂಗೆ ಟೆಂಪಲ್ ಆಯ್ತು, ಭಜನೆ ಆಯ್ತು, ಇದರಲ್ಲೇ ಮೈಂಡ್ ಭಾಳ ಅಂದ್ರೆ ಭಾಳ ಚೇಂಜ್ ಆಗ್ತೈತಿ. ಎಸ್ಪೆಷಲಿ ನನಗರಿಂದ ಭಾಳ ಇಫೆಕ್ಟಿವ್ ಇರ್ತೈತಿ. ಇವತ್ತು ಆಫೀಸ್ಗೆ ಹೋಗಿದ್ದೆ, ಆಫೀಸ್ಗೆ ಹೋಗಿ ಬನ್ನಿ. ಸೊ ಸಂಜೆಗೆ ಗುಡಿ ಮುಗಿಸ್ಕೋಬೇಕು. ಈಗ ಅಲ್ಲೇ ಹೊಂಟೇನೆ ಸಿದ್ಧಾರೂಢ ಗುಡಿಗೆ. ನೋಡೋಣ, ಟ್ರೈ ಮಾಡ್ತೇನೆ ವಿಡಿಯೋ ಮಾಡಕ್ಕೆ. ಗುಡ್ ಈವ್ನಿಂಗ್. ಇವತ್ತು ಕ್ಲೈಮೇಟ್ ಎಷ್ಟು ಮಸ್ತ್ ಆಗೈತಿ. ಮೇಲೆ ನೋಡ್ರಿ, ಇಲ್ಲೇ ಅಲ್ಲೇ ನಮ್ಮ ಮನೆ ಫುಲ್ಲೆಲ್ಲ ಗ್ರೀನ್ ಗ್ರೀನ್. ಇದು ಬಾಜುಕಿನ ಗಾರ್ಡನ್ ಇದೆ. ಶಾಂತ ಎಲ್ಲರೂ ಸೀನಿಯರ್. ಆಫೀಸ್ ಮುಗಿತ, ಆಮೇಲೆ ಈಗ ದೇವ್ರದ ಒಂದು ಸ್ವಲ್ಪ ಗುಡಿಗೆ ದರ್ಶನ ತೊಗೊಂಡು ಇವತ್ತು ಸಂಜೆಗೆ ನಾನು ನಿಪ್ಪಾಣಿ ಹೋಗ್ಬೇಕು. ಒಂದು 4 days ಸಂಬಂಧ ಹೊಂಟೇನಿ. ಹಂಗೆ ಒಂದು ಸ್ವಲ್ಪ ಹೋಗ್ಬೇಕು ಅನ್ಸಾತೈತಿ ಅಂತ. ಆಮೇಲೆ ಅನಂತ ಚತುರ್ಥಿ ದಿವಸ ನಮ್ದು ಮನೆ ಒಳಗಿಂದ, ನಮ್ಮ ರಾಂಪುರ ಒಳಗಿಂದ, ಅಂದ್ರೆ ನನ್ನ ತವರ ಮನೆಯಿಂದ ಗಣಪತಿ ಬಿಡ್ತಾರೆ. ಆಮೇಲೆ ನಮ್ಮ ದಾದಂದು ಬರ್ಡೇ ಐತಿ. ಸೊ ಎಲ್ಲನ ಆತಂತ ಒಂದು 4 days ಹೊಂಟೇನಿ. ಸೊ ಈ ಗುಡಿಗೆ ಹೊಂಟೇನಿ. ಗುಡಿಗೆ ಹೋಗಿ ಬಂದು ಆಮೇಲೆ ರೆಡಿಯಾಗಿ ಸೊ ಸಂಜೆಗೆ ಬಿಡ್ತೇನೆ. ನಾನು ನಿಪ್ಪಾಣಿ ಹೊಂಟೇನಿ. ಆಮೇಲೆ ಇಲ್ಲಿ ಹೋಗುವಾಗ ಇಲ್ಲೆಲ್ಲ ಏರಿಯಾ ಗಣಪತಿ ಇದೆಲ್ಲ ವಿಸರ್ಜನೆ ನಡೆದಿತ್ತು, 11 ದಿವ್ಸದ ಗಣಪತಿ. ನನಗೂ ಹೋಗಿ ಡ್ಯಾನ್ಸ್ ಮಾಡ್ಬೇಕು ಅನ್ಸಾತಿತ್ತು. ನಾ ಬಂದೇನಿ ನಿಪ್ಪಾಣಿಗ. ನಾಳೆ ನಾಡ್ದು ನಮ್ದು ನಿಪ್ಪಾಣಿ ರಾಂಪುರ ಒಳಗಿಂದ ಗಣಪತಿ ವಿಸರ್ಜನೆ ಮಾಡೋದೈತಿ. ಅದಕ್ಕೊಂದು 4 days ಬಂದೇನಿ. ಆಮೇಲೆ ನಮ್ಮ ಕೆಳಗಿನ ಮನೆ ರಿನೋವೇಷನ್ ಆಗತ್ತೈತಿ. ಅದಕ್ಕೆ ಮ್ಯಾಗಿನ ಫ್ಲ್ಯಾಟ್ನಾಗ ನಾವು ಇಲ್ಲೇ ಬಂದೇವಿ. ಮ್ಯಾಗಿನ ಮನೆ ನಿಮ್ಗೆ ಹೋಮ್ ಟೂರ್ ತೋರಿಸ್ತೇನೆ ಬರ್ರಿ. ಹಿಂಗೆ ಕೆಳಗಿನ ಬರೋದೈತಿ ಸ್ಟೆಪ್ಸ್. ಇಲ್ಲೊಂದು ಫ್ಲ್ಯಾಟ್ ಐತಿ, ಇನ್ನು ಮ್ಯಾಲ್ ಟೇರಸ್. ಸೊ ಇಲ್ಲೊಂದು ಫ್ಲ್ಯಾಟ್ ಐತಿ. ಸೊ ಕೆಳಗಿಂದ ರಿನೋವೇಷನ್ ನಡೆದೈತಿ. ಪ್ರಸಾದನ ಮದುವೆ ಡಿಸೆಂಬರ್ ಒಳಗೆ ಐತಿ. ಅದಕ್ಕೆ ರಿನೋವೇಷನ್ ನಡೆದೈತಿ. ಸೊ ಶಾದಿ ಘರ್ಸ್ ನಾಚಾಯಿಗೆ ಅಂತಾರ. ಸೊ ಮದುವೆ ಫುಲ್ ನಮ್ದು ಮನೆಯಿಂದ ಆಗತ್ತೈತಿ, ರಿನೋವೇಷನ್ ಆಗತ್ತೈತಿ. ಸೊ ಇಲ್ಲಿ ಮ್ಯಾಗಿನ ಫ್ಲ್ಯಾಟ್ನಾಗೆಲ್ಲ ಸೆಟಪ್ ಮಾಡ್ಯಾರ. So this is hall. Yeah, this is a huge hall. And ದೇವರ ಮನೆ. ಆಮೇಲೆ ದಿಸ್ ಈಸ್ ಕಿಚನ್. ನಮ್ಮ ಮಮ್ಮಿ ಹಂಗಂಗೆ ಸೆಟಪ್ ಮಾಡ, ಇನ್ನೂ ಅಷ್ಟು ಮಾಡೋಕ್ಕಾಗಿಲ್ಲ. ಇಲ್ಲಿ ನಮ್ಮ ಮಮ್ಮಿ ಅಡುಗೆ ಮಾಡತ್ತಾಳ. ಮಮ್ಮಿ ಜಿ ಹಾಯ್ ಕರು. ವರದಕ್ಕಿ ಅನ್ನ ಸಾರ. ಓಕೆ, ಇದು ಹಳೇದ ನಮ್ಮ ಅಜ್ಜಿಂದ, ಸತ್ಯ ಅಜ್ಜಿ, ನಮ್ಮ ವಿಮಲದ ಊರಾಗಿಂದಿದೆ. ಅಕ್ಕಿದಲ್ಲಿ ಸತ್ತಿಯಿಂದ ತೊಗೊಂಬಂದಾಳೆ. ಸೊ ಇಲ್ಲಿ ನಮಗದು ಯೂಸ್ ಆತ.
ಹಾಕಿದ್ದದ ನೀ ಕಾರ್ಡ್ ಡಬ್ಬಿ ಹಾಕಿಟ್ಟಿದ್ದೆ. ಆಮೇಲೆ ಇದೊಂದು ಸ್ಮಾಲ್ ಟೇಬಲ್ ಇಲ್ಲೇ ಹಾಕ್ಬಿಟ್ಟೇವಿ, ಯಾಕಂದ್ರೆ ಮಮ್ಮಿ ಪಪ್ಪ ಇಬ್ಬರೇ ಇರ್ತಾರೆ, ಅದಕ್ಕಷ್ಟು ಎಷ್ಟು ಬೇಕಷ್ಟು ಇದು ಮಾಡ್ಯಾರ. ಎಲ್ಲ ರಿಮೈನಿಂಗ್ ಸಾಮಾನು ಮ್ಯಾಲಿಟ್ಟಾರ. ಆ್ಯಂಡ್ ಇಲ್ಲೆಲ್ಲ ಒಂದು ಸ್ವಲ್ಪ ಸ್ಟೋರ್ ಮಾಡ್ಯಾರ. ದಿಸ್ ಈಸ್ ಅಟ್ಯಾಚ್ ಬಾತ್ರೂಮ್ ಇದು. ಆ್ಯಂಡ್ ಇದು ಒಂದು ರೂಮ್, ಅಲ್ಲೇ ಬಾಲ್ಕನಿ. ಯಾ ದಿಸ್ ಇಸ್ ಇಟ್. ಇದಷ್ಟ 1 BHK ಐತಿ. तू काय घेतीस का रोज काय तर असते हातात. ए आया शारू आहे अब तो Happy birthday to you. Happy birthday. गणपती पप्पा हो बरं काय काकुरी हाय ಮಾಡ್ರಿ. Hi. How are you? You are fine? I'm fine. Thank you. गणेश गणेश मोरया. पिल्लू इकडे अयांश बायला. ओम नमः शिवाय, ओम नमः शिवाय. पिल्लू हाय कर ब्लॉग मध्ये. हाय मडायांश. गुड बॉय. ಎಲ್ಲಾಳಿ ಮಮ್ಮಿ ಮಮ್ಮಿ ಇಲ್ಲ ಕಿರಣ್ ಹಾಯ್ ಮಾಡ. Hi. ಹುಡುಗರ ತರ ಗದ್ರನಾಗ पटाक्षी बॉम्ब देऊ नकोस. बॉम्ब हर्षबडे येते नको. बॉम्ब ते हातात ते देऊ नकोस. हे हे एवढंच लावतो. इथं सुरसुऱ्याच सगळं संपवायचं. केक हे तर ठेवू नको. तुम्हीच कट करा ते. किरण हॅपी बर्थडे. एडवांस. ए ए मॅगी किंग हो गए बटत लक आला ना. किती केक कट करतेस का किरण? जाऊन दे. ओंके हॅपी बर्थडे. ए ओंके नाही ಹೊಂಟಿ दिला. ओमकार ಈಗ ಇದಕ್ಕೆ ಹೊಂಟಾನ ಈಗ 7 ಡೇ. ओंके बाय ओंके ओंके तुझ्याकडे काय ओंके बाय. ओंके काँग्रॅच्युलेशन्स. ನಮ್ಮ ಓಂಕೆ 17th ಆಸ್ಟ್ರೇಲಿಯಾಗ ಹೊಂಟಾನ. ನೆಕ್ಸ್ಟ್ ಈಗ ಒಮ್ಮೆ ಶ್ರುತಿ ಮತ್ತು ಓಂಕಾರ ಇಬ್ರು ಬರ್ತಾರೆ. ಇದು ಶ್ರುತಿ ನೋಡ್ತಾಳೆ. ಇನ್ನು ಶ್ರುತಿ ನೋಡಿದ್ರೆ ಆಮೇಲೆ ಹೇಳ್ತಾಳೆ ಈಗ ಏನಂತ. ನೋಡ್ ಶ್ರುತಿ ಹಿಂಗ ಅನ್ನತಾನವ ಆರಾಮಿದ್ನಿ. ಈಗ ಅಲ್ಲಿ ಹೋದ್ಮ್ಯಾಗ ಇನ್ ಕಿಟ್ ಚಾಲು ಆಗ್ತೈತಂತ. बास की पिल्लू लई खायचं नाही. पिल्लू तू पण जाणार आहे? अंकल बरोबर ऑस्ट्रेलियाला जाणार आहे? नाही माझं स्कूल आहे. मी असलो तर कधी पिल्लू स्कूल सोडून जात होतो माहित आहे काय? मी नाही
अगं गुड गर्ल झालं का पिल्लं तू बी करून मग जाणार ती होय अमेरिकेला बी करणार आहे होय हुशार आहे मी ऑफिसर होणार आहे म्हणून सांगतो ऑफिसर हम्म. मग जाणार ती नंगा नंगा अंश नंगा तुला चालू पापा बस तुला मी लय सुटलं तू गण एक विसाचं क्लिअर झालं तिकीट क्लिअर झालं रिकाम झालं मग बाई टेन्शन झाल्यासारखं झालं नाही झालं की ते पण काय होतंय सगळं थोडा पेशन्स नसाय पाहिजे त्यात तेवढंच जरा धीर घ्यायला पाहिजे नुसतं असं गडबड म्हणून येणेन कलती दी गणपती आरती कलती दी हा पप्पा रे हा मी डान्स करते एक आरती मन काय तर पिलू मी जाणार नाही मला डान्स करायचं एक लाव गप किरण एक लाव खरं सॉंग लावलीस का नाही त्याने हा चला आले हा गणपतीचा तोळा लावते बाय 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 ಬಾಯ್ ಬಾಯ್ ಐ ಹೋಪ್ ನಿಮ್ಗೆ ಇದು ವ್ಲಾಗ್ ಲೈಕ್ ಆಗೈತೆ ಅಂತ ಅನ್ಕೊತೀನಿ ಲೈಕ್ ಆಗಿದ್ರೆ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಮತ್ತೆ ಜಲ್ದಿ ಸಿಗ್ತೇನಂತ